ಸರ್ ನಮಸ್ಕಾರ. ಯಾವ ತುಮಕೂರು ಅಲ್ವಾ ನಿಮ್ಮದು? ಸರ್ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಒಂದು ತಿಂಗಳಾಯ್ತು ಬಂದೋಗಿ, ಕರೆಕ್ಟ್ ಅಲ್ಲ? ಏನೇನು ತೊಂದರೆಗೆ ಅಂತ ಮಾಹಿತಿ? ಪೈಲ್ಸು ಸರ್ ನಮಗೆ ಮುಂಚೆ ಪೈಲ್ಸ್ ಆಗಿತ್ತು, 2 years ಬೇಕು, ಸರ್ಜರಿ ಮಾಡಿಸಿದ್ದೆ, ಅದೆಲ್ಲ ಲೋಕಲ್ ಆಗಿ ಮಾಡಿಸ್ಬಿಟ್ಟಿದ್ದೆ, ಅದು ಸರಿ ಹೋಗಿರಲಿಲ್ಲ. ಆಪರೇಷನ್ 2 ವರ್ಷದ ಹಿಂದೆ ಮಾಡಿಸಿದ್ರಿ? ಆಮೇಲೆ ಸರ್ ಲೋಕಲ್ ಎಲ್ಲೋ ದಾರ ಥರ ಕಟ್ಟಿದ್ ಮಾಡಿದ್ರು, ಆಮೇಲೆ ಅದೆಲ್ಲ ಇನ್ಫೆಕ್ಷನ್ ಆಗ್ಬಿಟ್ಟು ಅಂತ ಬೇರೆ ಕಡೆ ಸರ್ಜರಿ ಮಾಡಿಸಿದ್ದೆ. ಫಸ್ಟ್ ಲೋಕಲ್ ದಾರ ಕಟ್ಟಿ ಏನೋ ಮಾಡಿದ್ರು, ಅದು ಇನ್ಫೆಕ್ಷನ್ ಆಯ್ತು ಅಂತೇಳಿ ಆಮೇಲೆ ಸರ್ಜರಿ ಮಾಡಿಸಿದ್ರಿ. ಸರ್ಜರಿ ಫೇಲ್ ಆಯ್ತಾ? ಅದು ಫೇಲ್ ಆಯ್ತು ಅಂತ ಹೇಳ್ಬಿಟ್ಟು ಶಾಸ್ತ್ರ ಅಂತ ಅದು ಬೇರೆ ಮಾಡಿದ್ರು, ಅದನ್ನು ಫೇಲ್ ಆತಾ? ಅದು ಸರ್ ಒಳಗಡೆ ಟೆಸ್ಟ್ ಮಾಡಿಸಿದ್ರೆ ಏನು ಇರ್ಲಿಲ್ಲ. ಓಕೆ. ತುಂಬಾ ಪೇನ್ ಬರೋದು, ಇಚ್ಚಿಂಗ್ ಬರೋದು, ಆಮೇಲೆ ಉರಿ ಬರೋದು ಸರ್. ಉರಿ ಬರೋದು, ಏನಾದ್ರು ಹೀಟ್ ಆಯ್ತು ಉರಿ ಬರೋದು, ಅಂದ್ರೆ ಬಾಡಿ ಅನ್ಕಂಫರ್ಟ್, ಯಾವಾಗೂ ಒಂಥರ ಡಿಸ್ಕಂಫರ್ಟ್ ಅಲ್ವಾ? ಏನು ಇಂಟ್ರೆಸ್ಟ್ ಇರ್ತಿರಲಿಲ್ಲ. ಆಮೇಲೆ ಅದ್ರ ಜೊತೆಗೆ ಈ ಪೈಲ್ಸ್ ಜೊತೆಗೆ ಲೈಂಗಿಕ ವೀಕ್ನೆಸ್ ಕೂಡ ಇತ್ತು ಅಲ್ವಾ? ಸೆಕ್ಸ್ ಮಾಡ್ಲಿಕ್ಕೆ ಸೇರ್ಲಿಕ್ಕೆ ಗಂಡ ಹೆಂಡತಿ ತ್ರಾಸಾಗೋದು, ಹೌದಲ್ಲ? ಈಗ ನಮ್ಮಲ್ಲಿ ಮೆಡಿಸಿನ್ಸ್ ತಗೊಂಡೋಗಿ 1 ತಿಂಗಳಾಯ್ತು. ಈಗ ಹೆಂಗಿದಿರಿ? ಆರಾಮಾಗಿದ್ದೀರಿ? ಗಂಡ ಹೆಂಡತಿ ಆರಾಮ ಸಂಸಾರ ಮಾಡ್ತಿದ್ದೀರಿ? ಸೇರ್ಲಿಕ್ಕೆ ಏನು ತೊಂದರೆ ಇಲ್ಲ? ಆ ಜಾಗದಲ್ಲಿ ಮೂಲವ್ಯಾಧಿ ಪೈನ್ ಇಲ್ಲ, ಗಂಟಿಲ್ಲ, ಉಳ್ಳೆ ಇಲ್ಲ, ಆರಾಮಾಗಿ ಎಲ್ಲ ನೀವು ಕೆಲಸ ಮಾಡ್ಕೊಂಡಿದ್ದೀರಿ. ಸುಮಾರು ಹಾಸ್ಪಿಟಲ್ ಹೋಗ್ಬಿಟ್ಟಿದ್ದೀನಿ. ಎಷ್ಟು ಹಾಸ್ಪಿಟಲ್ ಆಗೋದು ಹೆಚ್ಚು ಕಮ್ಮಿ? ಸುಮಾರು 5-6 ಹಾಸ್ಪಿಟಲ್ ಆಗಿದೆ. 5-6 ಹಾಸ್ಪಿಟಲ್ ಸುಮಾರು 1-2 ವರ್ಷದಿಂದ ತೋರಿಸ್ತಾನೇ ಇದೀವಿ. ತೋರಿಸ್ತಾನೆ ಇದ್ದೀವಿ. ಯಾವುದು ಟ್ರೀಟ್ಮೆಂಟ್ ಸುಮ್ಮನೆ ಯಾವ್ದು ಮಾತ್ರ ಕೊಡು, ಏನೂ ಇಲ್ಲ ಅಂತ ಕಳಿಸೋದು. ಏನು ಆರಾಮಾಗಿದ್ದೀನಿ, ಫುಲ್ ಬಾಡಿ ಚೆಕಪ್ ಮಾಡಿಸಿದ್ದೀನಿ ಸರ್, ಎಲ್ಲ ನಾರ್ಮಲ್ ಬಂದೈತೆ. ಅದು ಬಾಡಿನೇ ಅನ್ಕಂಫರ್ಟ್, ಸ್ವಲ್ಪ ಉರಿ ಬರೋದು, ನಾವೇ ಬರೋದು, ಸ್ವಲ್ಪ ಮೆಡಿಸಿನ್ ಕಣ ಕಮ್ಮಿ ಆಗೋದು, ಸ್ವಲ್ಪ ಮತ್ತೆ ಅದೇ ಸ್ಟಾರ್ಟ್. ಈಗ ನಮ್ಮಲ್ಲಿ ಬಂದ್ಮೇಲೆ ಅನುಕೂಲ ಆಗಿದೆ. ಹೊರಗಡೆ ಊಟನೇ ಮಾಡ್ತಾ ಇರ್ಲಿಲ್ಲ, ಹೊರಗಡೆ ಊಟ ಮಾಡಿದ್ರೆ ಅನ್ಕಂಫರ್ಟ್. ಈಗ ಹೊರಗಡೆ ಹೋಗಿದ್ರೆ ಊಟನೂ ಮಾಡ್ತಿದ್ದೀನಿ ಸರ್, ಹೋಟ್ಲಾಗೂ ತಿಂತಾ ಇದ್ದೀರಿ, ಏನು ತೊಂದರೆ ಇಲ್ಲ. ಹೌದು. ಓಕೆ, ಖುಷಿ ಇದೆಯಲ್ಲ? ತುಂಬಾ ಖುಷಿ ಇದೆ. ನಮ್ಮ ಮೆಡಿಸಿನ್ ಸೈಡ್ ಎಫೆಕ್ಟ್ ಸರ್ ಏನೂ ಇಲ್ಲ ಸರ್. ನಿಜ ಹೇಳ್ತಿದ್ದೀರಿ? 100% ಡಾಕ್ಟರ್ ಲಂಚ ಕೊಟ್ಟು ಹೇಳ್ತಾ ಇದಾರ? ಕೇಳ್ತಾ ಇದಾರ? ಇಲ್ಲಲ್ಲ, ಸತ್ಯ ತಾನೆ? ಹಂಗಾಗಿ ಇನ್ನೊಂದ್ಸರಿ ತೋರ್ಸಕ್ ಬಂದಿದ್ದೀರಾ ಈಗ ನೀವು, ಕರೆಕ್ಟ್ ತಾನೆ? ಆಮೇಲೆ ಸೈಡ್ ಎಫೆಕ್ಟ್ ಏನು ಸೈಡ್ ಎಫೆಕ್ಟ್ ಸರ್? ಏನು ಪಥ್ಯನೂ ಇಲ್ಲ ಅಂತ ವಿಶೇಷ. ಮುಂಚೆ ಕುಡಿತಾನೂ ಇರಲಿಲ್ಲ, ಎಲ್ಲ ಊಟ ಮಾಡ್ತಾ ಇದ್ದೀರಿ, ಎಲ್ಲ ತಿಂತಿದ್ದೀನಿ ಸರ್. ಖುಷಿ ಇದೆ? ತುಂಬಾ ಖುಷಿ ಇದೆ ಸರ್. ಗುಡ್ ಲಕ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು.